ಸರ್ಕಾರದ ಎಡವಟ್ಟಿನ ಆದೇಶಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಏನಾ ಎಡವಟ್ಟು ಅಂತಂದ್ರೆ ಬೆಳೆ ವಿಮೆಗೆ ಸರ್ಕಾರ ಒಂದು ಹೊಸ ಷರತ್ತನ್ನ ವಿಧಿಸಿದೆ. ಇದೇ ರೈತರಿಗೆ ಈಗ ಆಪತ್ತಾಗಿರೋದು. ಬೆಳೆ ಸಾಲ ಪಡೆದಿಲ್ಲ ಅಂತ ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಂತೆ. ಇದು ಸರ್ಕಾರದ ಎಡವಟ್ಟಿನ ಆದೇಶ. ಅದಕ್ಕಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ವಿಮೆಯಿಂದ ವಂಚಿತರಾಗುವಂತಹ ಆತಂಕ ಸದ್ಯ ರೈತರನ್ನ ಕಾಡ್ತಾ ಇದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ಬರುವಂತಹ ಬೆಳೆ ವಿಮೆ, ಆ ವಿಮೆಗೆ ಅರ್ಜಿ ಸಲ್ಲಿಕೆಗೆ ದೃಢೀಕರಣ ಪತ್ರ ಕಡ್ಡಾಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಈ ಹೊಸ ನಿಯಮ ಅಂತ ಕೃಷಿ ಇಲಾಖೆ ಹೇಳ್ತಾ ಇದೆ. ಆದ್ರೆ ಈಗ ಕೃಷಿ ಮಾಡುವ ಬಹುತೇಕ ರೈತರು ಬೆಳೆ ಸಾಲ ತೆಗೆದುಕೊಂಡಿರ್ತಾರೆ. ಸರ್ಕಾರದಿಂದ ಬೇಕು ಅಂತಲೇ ಈ ರೀತಿ ಗೊಂದಲ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಹೊಸ ಷರತ್ತಿಗೆ ರೈತರು ಕಂಗಾಲಾಗಿದ್ದಾರೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮತ್ತು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ರೈತರು ಅರ್ಜಿ ಸಲ್ಲಿಸಬೇಕಾದ್ರೆ ನಮ್ಮದು ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಂಥ ಕೃಷಿ ಸಾಲ ಇಲ್ಲ ಅಂಥೇಳಿ ಸ್ವಯಂ ಘೋಷಣಾ ಪತ್ರ ಬರೆದು ಕೊಡಬೇಕು ಅಂತ ಹೇಳಿ ಹೊಸ ರೂಲ್ಸ್ ಬಂದಿದೆ. 90% ಜಿಲ್ಲೆಯ ರೈತರು ಬೆಳೆ ವಿಮೆಯಿಂದ ವಂಚಿತರಾಗುವಂಥ ಭಯ ಸೃಷ್ಟಿಯಾಗಿದೆ ರೈತ ಸಮುದಾಯದಲ್ಲಿ. ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಮುಖಂಡರಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ, ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಕೇಳ್ತೀನಿ. ಸರ್, ಇದೇನು ಹೊಸ ರೂಲ್ಸ್ ತಂದಿದ್ದಾರೆ? ಇದೇನೋ ಒಂದು ರೀತಿ ಗೊಂದಲ ಮಾಡಿ ಬೆಳೆ ವಿಮೆ ಜನಕ್ಕೆ ಸಿಗಲೇಬಾರ್ದು, ರೈತರಿಗೆ ಸಿಗಲೇಬಾರ್ದು ಅನ್ನೋ ಲೆಕ್ಕಕ್ಕೆ ತಂದಿದ್ದಾರೆ ಅಂತ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಐತಲ್ಲ, ಇದು ಫಜಿತಿ ವಿಮಾ ಆಗೈತಿ. ಒಂದು ಸ್ವಯಂ ಘೋಷಣಾ ಪತ್ರ ಕೊಡ್ರಿ, ನಮ್ದು ಯಾವುದೇ ಸಾಲಿಲ್ಲ ಅಂತಾರೆ. ಒಂದು 100ಕ್ಕೆ 95% ಜನ ನಾವು ಸಾಲಗಾರದವಿ. ಇನ್ನು 5% ತುಂಬ್ತಾರೆ, ಇನ್ನು 95 ಉಳಿದ್ರು. ನಾವೇನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಬ್ಯಾಂಕ್ನಾಗ ತುಂಬ್ರಿ ಅಂತಾರೆ. ನಾವು ಬ್ಯಾಂಕಿಗೆ ಹೋಗ್ತೀವಿ. ನಾವು ಬ್ಯಾಂಕಿಗೆ ಹೋಗಿ ತುಂಬೇಕಂದ್ರೆ ಅಲ್ಲಿ ಬ್ಯಾಂಕ್ನಾಗ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ, ರೈತ ಇದೇ ನಿರ್ದಿಷ್ಟ ಬೆಳೆ ಬೆಳಿಬೇಕು ಅನ್ನೋದಿಲ್ಲ, ಇದನ್ನೇ ಹಾಕ್ಬೇಕು ಅನ್ನೋದಿಲ್ಲ. ಮುಗುಳು ನೋಡ್ಕೊಂತ ಕುಂದ್ರ ಪರಿಸ್ಥಿತಿ ನಾವು ಅದಾವಿ. ಅದಕ್ಕೆ ನಮ್ದು ನಿಶ್ಚಿತ ಅಲ್ಲ ರೈತನ ಬದುಕು. ಅದಕ್ಕೆ ನಾವು ಏನು ತಿಳಿತು ಅದನ್ನು ಬೆಳಿತೀವಿ, ಅದಕ್ಕೆ ಎದಕ್ಕೆ ಬೇಕು ಅದಕ್ಕೆ ತುಂಬ್ಕೊಂತೀವಿ. ಅದನ್ನು ತೆಗೆದು ಹೋಗೋದು ನಮ್ಮ ರೈತರನ್ನ ತುಂಬ್ಸಾಕೆ ಹಚ್ಚಿ ಹೆಚ್ಚಿನ ಸಂಖ್ಯೆ ಒಳಗೆ ಈ ಬರಗಾಲದ ಪರಿಸ್ಥಿತಿ ಒಳಗೆ ರೈತರು ವಿಮಾಕ್ಕೆ ಒಳಪಡೋ ಅಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತ ನನ್ನ ಆಗ್ರಹ. ಇಲ್ಲ, ಈಗಾಗಲೇ ಡಿ ಸಿ ಅವ್ರಿಗೆ 8-10 ದಿವಸದಿಂದನೇ ಹೇಳೇವಿ. ಅವ್ರಿಗೆ ನಾವೇನು ಪತ್ರ ಕಳಿಸಿದ್ವಿ ಆ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರ್ದಾರ. ಬಟ್ ಇವರು ಹಂಗೆ ಮಾಡ್ಕೊಂತ ಕುಂದ್ರಬಾರ್ದು. ನಾವು ರೈತರು ಕೇಂದ್ರಕ್ಕೆ ಏನೇನು ಕಳಿಸ್ಬೇಕು, ಅವ್ರಿಗೆ ಏನೋ ಹಿಂಗೆ ಅಳ್ಳಾಡಿಸಿದ್ರೆ ಹೋಗತ್ತೆ ಅಂತ ಮೇಲೆ ನಾವು ಅದನ್ನು ಮಾಡೇವಿ. ಈಗ ಮೇಲೆ ನೋಡೋಣ, ಅದಕ್ಕೆ ಮೇಲೆ ಅವರು ಅತ್ತಾಗಿದ್ದ ಅಳ್ಳಾಡಿಸಿದ್ರೆ ನಮಗೆ ಬರ್ತೈತಿ. ಇನ್ನೂ ಅಳ್ಳಾಡ್ಸೋಳ್ರಿ ಅವರು. ನಾವು ಅಳ್ಳಾಡಿಸಿ 8 ದಿವಸ ಆಯ್ತು, ರಿಪ್ಲೈ ಬಂದಿಲ್ಲ. ಸೊ ರಿಪ್ಲೈ ಬರೋದು ಕಾಯ್ತೇವಿ. ಇದನ್ನ ಇನ್ನು 4ರಿಂದ 6 ದಿವಸದೊಳಗೆ ತುಂಬ ಕೇಳಿಲ್ಲ ಅಂದ್ರೆ ನಾವು ಮೈ ಮೇಲೆ ಮಾಡ್ಕೊಳಲ್ಲ. ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ನಮ್ಮೆಲ್ಲ ರೈತರನ್ನ ಬೀದಿಗೆ ತಂದು ಉಗ್ರವಾದ ಪ್ರತಿಭಟನೆ ಮಾಡಿ ವಿಮಾ ತುಂಬಸಕ್ಕೆ ಪ್ರಾರಂಭ ಮಾಡ್ತೇವೆ. ಇಲ್ಲ, ಸಾಲ ತುಂಬದೇ ಇರೋ ರೈತರೇ ಇಲ್ಲ ಅಂತ. ಸಾಲ ತೋರಿಲ್ಲ ಅಂದ್ರೆ ನಮ್ಮ ನಡೆದೇ ಇರೋ ರೈತರೇ ಇಲ್ಲ ಸಾಲ ತೊಗೊಂಡ್ರೆ ನಾವು ಬೆಳಿಬೇಕಾಗತ್ತಲ್ಲ. ಸಾಲ ತೋರಿಲ್ದಂಗೆ ಹೆಂಗೆ ಬೆಳಿಬೇಕು? ನಾವು ಬೆಳೆಯೋಕೆ ಆಗಂಗಿಲ್ಲ ಅಂತೇಳಿ ಎಲ್ಲರೂ ಸಾಲ ಇರೋದಕ್ಕೆ ಸಾಲ ಇದ್ದರೆ ಎಲ್ಲರೂ ದಿಕ್ಕು ತೆಪ್ಪಿಸ್ಬಿಟ್ರೆ. ಈಗ ಬೆಳೆ ವಿಮೆ ತುಂಬಬೇಕಂತಂದು ಹೇಳಿ ನಾವು ವಿಮೆ ತುಂಬ್ಕನಾಗ ದಿಕ್ಕು ತೆಪ್ಪಿಸಿ ಬ್ಯಾಂಕಿಗೆ ತುಂಬಕ್ಕಾಗಲ್ದು, ಗ್ರಾಮನಿಗೆ ಹೋಗಿ ತುಂಬಕ್ಕಾಗಲ್ಲ. ನಮ್ಗೆ ಅಲ್ಲಿ ಹೋದ್ರೆ ಇಲ್ಲಿದೆ, ಇಲ್ಲಿ ಹೋದ್ರೆ ಅಲ್ಲಿದೆ ಅಂತಂದು ಬರೀ ಇದು ಆಟ ಆಡ್ಸಕತ್ಬಿಟ್ರೆ ಹಿಂಗೆ ಆಟ ಆಡಿಸ್ಕೊಂತ ಮುಂದೆ ದುಡಿದ್ರೆ ಅಂದ್ರೆ ನಮ್ಮನ್ನು ಒಟ್ಟು ರೈತರನ್ನ ಬೀದಿಗೆ ತಳ್ಳಂತ ವ್ಯವಹಾರ ಮಾಡತ್ತದ ಸರ್ಕಾರ. ಏನು ಹೇಳ್ತೀರಿ ಸರ್ ಇದನ್ನು ನೋಡಿದಾಗ? ಇದೆಲ್ಲ ಪರಿಸ್ಥಿತಿ ನೋಡಿದೆ ಅಂದ್ರೆ ಇವತ್ತಿನ ಜಿಲ್ಲಾ ಆಡಳಿತ ಸರ್ಕಾರ ರೈತರನ್ನ ಒಕ್ಕಲೆಬ್ಸಾಕತ್ತೇವ. ಯಾಕಪ್ಪ ಅಂದ್ರೆ ಒಂದು ರೀತಿ ದಿಕ್ಕು ತಪ್ಪಿಸೋದು. ಬೆಳೆ ವಿಮೆ ಸಿಗಲೇಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾಡಕತ್ತಾನ. ಜಿಲ್ಲಾ ಆಡಳಿತಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತೇವೆ. ಈ ಸ್ವಯಂ ದೃಢೀಕರಣ ಪತ್ರ ಇಟ್ಟೆ ಅಂದ್ರೆ ಜಿಲ್ಲೆಯಾದಂಥ ಉಗ್ರವಾದಂಥ ಹೋರಾಟವನ್ನು ಜಿಲ್ಲಾಡಳಿತದ ವಿರುದ್ಧ, ಸರ್ಕಾರದ ವಿರುದ್ಧ ಖಂಡಿತವಾಗಿ ಮಾಡ್ತೇವೆ. ಯಾಕಂದ್ರೆ ಇದ್ರಾಗ ರೈತರನ್ನ ಒಕ್ಕಲೆಬ್ಸಾಕತ್ಯಾರ. ಯಾವ ರೀತಿ ಅಂದ್ರೆ ಮಾಡೋದಷ್ಟೇ ಗೊಂದಲ, ರೈತರ ಸಮಾಧಿ ಮೇಲೆ ರಾಜಕಾರಣ ಮಾಡೋದು, ಅದು ದಿಕ್ಕು ತಪ್ಪಿಸೋದು. ಇದು ರೈತರ ಮಾತು. ಕ್ಯಾಮ್ರಾ ಪರ್ಸನ್ ರಾಜ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.